ಧನುರ್ರಾಶಿ ಅಣ್ಣ ತಮ್ಮಂದರ ಮಧ್ಯದಲ್ಲಿ ಜಗಳವಾಗೋದಕ್ಕೆ ಅವಕಾಶ ಇದೆ. ಅಂದರೆ ಸಹೋದರರ ಕಲಹ, ಅಣ್ಣ ತಮ್ಮ ಅಕ್ಕ ತಂಗಿ, ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ, ಹಣಕಾಸಿನ ವಿಚಾರಕ್ಕೆ, ಪೂರ್ವಾರ್ಜಿತ ಪಿತ್ರಾರ್ಜಿತ ಆಸ್ತಿಯ ವಿಚಾರಕ್ಕೆ ಅಥವಾ ಬಂಧುತ್ವದ ವಿಚಾರಕ್ಕೆ, ಮನೆಯಲ್ಲಿ ಆಗಬೇಕಾದಂತಹ ಗುರುತರವಾದಂತಹ ಕೆಲಸದ ವಿಚಾರಕ್ಕೆ ಯಾವುದೇ ಇರಬಹುದು, ಒಟ್ಟಾರೆ ಜಗಳ ಅಂತಕ್ಕಂಥದ್ದು ಆಗುವ ಸಾಧ್ಯತೆ. ಪತಿಪತ್ನಿಯರ ಮಧ್ಯದಲ್ಲಿ ಸಾಮರಸ್ಯ ಅಂತಕ್ಕಂಥದ್ದು ಇರಲಿ. ಇಲ್ಲದೇ ಇದ್ದರೆ ಮನೆಯಲ್ಲೂ ಕೂಡ ಹಾಗೆ ಮಾಡಿಕೊಂಡ್ರೆ ಅದು ಯಾವುದೇ ರೀತಿಯ ವ್ಯವಹಾರದ ದೃಷ್ಟಿಯಿಂದ ನಿಮಗೆ ಅನುಕೂಲಕ್ಕೆ ಬರುವುದಿಲ್ಲ ಅಂತ ಅರ್ಥ. ನಿಮ್ಮ ವೈಯಕ್ತಿಕವಾದಂತಹ ವಿಚಾರದಲ್ಲಿ ಬೇರೆಯವರ ಹಸ್ತಕ್ಷೇಪ ಬೇಡ. ನಿಮ್ಮ ಸ್ವಂತ ನಿರ್ಧಾರಗಳು ಏನಿದೆ ಅದು ಬಹಳ ಮುಖ್ಯವಾಗುತ್ತೆ. ಸರಿಯಾದಂತಹ, ಕಠಿಣವಾದಂತಹ, ನೇರವಾದಂತಹ, ದಿಟ್ಟವಾದಂತಹ ನಿರ್ಧಾರವನ್ನು ಮಾಡೋದರಿಂದ ಮಾತ್ರ ನಿಮಗೆ ಅನುಕೂಲ ಇದೆ ಅಂತ ಅರ್ಥ. ಇಲ್ಲದೇ ಇದ್ದರೆ ಯಾವುದೇ ಮಾತಾಗಲಿ, ಯಾವುದೇ ವ್ಯವಹಾರಗಳಾಗಲಿ ದಿನದಿಂದ ದಿನಕ್ಕೆ ಮುಂದುವರ್ಕೊಂಡು ಹೋಗುತ್ತೆ ಹೊರತು ಯಾವ ನಿರ್ಧಾರವನ್ನು ಕೂಡ ಮಾಡಲಿಕ್ಕೆ ಆಗದೇ ಇರುವಂಥದ್ದಾಗುತ್ತೆ. ತಾಯಿಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ತಾಯಿಯವರಿಗೆ ಸಮಸ್ಯೆ ಆಗುವಂತಹ ಸಾಧ್ಯತೆ. ನೌಕರಿಯ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಅದು ಕೂಡ ಹಿಂಸೆಗೆ ಕಾರಣವಾಗ್ತಕ್ಕಂಥದ್ದು. ಅಯ್ಯಪ್ಪ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅನುಕೂಲ ಇರತಕ್ಕಂಥವರು ವಿಭೂತಿಯಿಂದ ಅಯ್ಯಪ್ಪ ಸ್ವಾಮಿಯನ್ನು ಅರ್ಚನೆ ಮಾಡಿ ಶುಭವಾಗಿ. ಮಕರ ರಾಶಿ ಮಕ್ಕಳ ಜೊತೆಯಲ್ಲಿ ಆನಂದವಾಗಿ ಸಮಯವನ್ನು ಕಳೆಯೋದಕ್ಕೆ ಅವಕಾಶಗಳಾಗತ್ತೆ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ನೌಕರರಿಗೆ ಪ್ರಯಾಣದ ಒಂದು ಯೋಗ ಒದಗಿ ಬರತಕ್ಕಂಥದ್ದು. ವ್ಯಾವಹಾರಿಕವಾಗಿ ಅಥವಾ ವೃತ್ತಿ ಅಥವಾ ವಿದ್ಯಾಕ್ಷೇತ್ರ ಇದು ಯಾವುದನ್ನು ತಗೊಂಡರೂ ಕೂಡ ಉತ್ತಮವಾದಂತಹ ಅನುಕೂಲಕರವಾದಂತಹ ವಾತಾವರಣ ಇರುತ್ತೆ. ಆದರೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ ಅಲ್ಲಿಂದ ಆಗತಕ್ಕಂತಹ ಅನುಕೂಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತಕ್ಕಂಥದ್ದು. ಹಳೆಯ ಸ್ನೇಹಿತರನ್ನು ಭೇಟಿ ಮಾಡ್ತೀರಿ, ಒಂದಷ್ಟು ಚರ್ಚೆಯನ್ನು ಮಾಡ್ತೀರಿ, ಒಂದಷ್ಟು ವಿಷಯಕ್ಕೆ ಅನುಕೂಲವಾಗ್ತಕ್ಕಂಥದ್ದಾಗತ್ತೆ. ಹೊಸ ಸಂಪರ್ಕಗಳು ನಿಮಗೆ ಅನುಕೂಲಕರವಾಗಿ ಕೆಲಸ ಮಾಡುತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ಶುಭವಾದಂತಹ ಫಲ ನೋಡಲಿಕ್ಕೆ ಅವಕಾಶ ಇದೆ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮತ್ತೆ ಮತ್ತೆ ಮಾಡಿ ಶುಭವಾಗಿ. ಕುಂಭರಾಶಿ ಸಂಬಂಧಿಕರಲ್ಲಿ ಬಾಂಧವ್ಯ ಅಂತಕ್ಕಂಥದ್ದು ಗಟ್ಟಿಯಾಗುತ್ತೆ. ಅದು ಶಾಶ್ವತವಾಗಿ ಉಳಿಬೇಕು ಅನ್ನುವಂಥದ್ದು ನಮ್ಮ ಆಶಯ. ವೃತ್ತಿ ಅಥವಾ ನೌಕರಿಯಲ್ಲಿ ತತ್ಕ್ಷಣದ ಬದಲಾವಣೆಗೆ ಅವಕಾಶಗಳಾಗತ್ತೆ. ಆದರೆ ಸಾಧಕ ಬಾಧಕಗಳನ್ನು, ಅದರಿಂದ ಆಗತಕ್ಕಂತಹ ಅನುಕೂಲ ಅನನುಕೂಲಗಳನ್ನು ಗಮನಿಸಿ ನೀವು ನಿರ್ಧಾರವನ್ನು ಮಾಡಬೇಕಾದಂಥದ್ದು. ದೂರಿನ ಪ್ರಯಾಣ ಬೇಡ, ಅದು ರದ್ದಾಗುವಂತಹ ಸಾಧ್ಯತೆಗಳು. ನೀವೇ ಬೇಡ ಅಂತ ಹೇಳಿ ತೀರ್ಮಾನ ಮಾಡೋದಕ್ಕೂ ಹೊರಟು ಅರ್ಧ ದೂರದಲ್ಲಿ ಅದೇನೋ ವ್ಯತ್ಯಾಸಗಳಾಗಿ ಹಿಂದಿರುಗೋದಕ್ಕೂ ವ್ಯತ್ಯಾಸ ಇದೆ. ಆದ್ದರಿಂದ ಆಲೋಚನೆಯನ್ನು ಮಾಡಿ. ಕಾರ್ಯಕ್ಷೇತ್ರದಲ್ಲಿ ಗೌರವ, ಮನ್ನಣೆ ಅಂತಕ್ಕಂತಹದ್ದು, ಮರ್ಯಾದೆ ಎನ್ನುವಂಥದ್ದು ಸಿಕ್ಕತ್ತೆ. ಅದನ್ನು ಸಾರ್ಥಕಪಡಿಸ್ಕೊಳ್ತಕ್ಕಂತಹದ್ದು, ಉಳಿಸ್ಕೊಳ್ಳುವಂತಹ ಪ್ರಯತ್ನಗಳು ನಿಮ್ಮಿಂದ ಆಗಲಿ. ಅನಗತ್ಯವಾದಂತಹ ವಿವಾದ ಸೃಷ್ಟಿಯಾಗೋದ್ರಿಂದ ಬೇಸರವಾಗುತ್ತೆ. ತುಂಬ ಬೇಸರವನ್ನು ಅಲ್ಲಿ ನೋಡಬೇಕಾದಂಥದ್ದು. ಬರಬೇಕಾಗಿದ್ದಂತಹ ಬಾಕಿ ಹಣ ಏನಾದರೂ ಇದ್ದರೆ ನಿಮ್ಮ ಕೈ ಸೇರುತ್ತೆ ಎನ್ನುವಂಥದ್ದು ಸಂತೋಷದ ವಿಷಯ. ಹಾಗಾಗಿ ಅದೊಂದು ರೀತಿಯ ಸಮಾಧಾನ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬುದಾಗಿ ಆ ಜಗನ್ಮಾತೆಯನ್ನು ಪುನಃ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕೆಲವೊಂದಷ್ಟು ಜನ ಅವರ ಸ್ವಾರ್ಥಕ್ಕೋಸ್ಕರವಾಗಿ, ಅವರ ವೈಯಕ್ತಿಕವಾದಂತಹ ಅನುಕೂಲಕ್ಕೋಸ್ಕರವಾಗಿ ನಿಮ್ಮನ್ನು ಆಶ್ರಯ ಮಾಡ್ಬೋದು. ಆಲೋಚನೆ ಮಾಡಿ. ಯಾರಿಗಾದರೂ ಆಶ್ರಯ ಕೊಡುವಂಥದ್ದು, ಸಹಾಯ ಮಾಡುವಂಥದ್ದು, ಸಹಕರಿಸುವಂಥದ್ದು ತಪ್ಪಲ್ಲ. ಆದರೆ ಯೋಗ್ಯ ವ್ಯಕ್ತಿಗಳಿಗೆ, ಅವಶ್ಯಕತೆ ಇರತಕ್ಕಂತಹ ವ್ಯಕ್ತಿಗಳಿಗೆ ನೀವು ಅನುಕೂಲ ಮಾಡಿಕೊಟ್ರೆ ಅದು ನಿಮಗೂ ಪುಣ್ಯ, ಅವರಿಗೂ ಅದರ ಅಗತ್ಯತೆ ತೀರದ ಹಾಗೆ ಆಗ್ತಕ್ಕಂಥದ್ದಾಗತ್ತೆ. ಆಲೋಚನೆ ನಿಮ್ಮದು. ಸಾಧಾರಣವಾದಂತಹ ದಿವಸ ಇದು. ಯಾವುದೇ ರೀತಿಯ ಆತಂಕ ಪಟ್ಟುಕೊಳ್ಬೇಕಾದಂತಹ ಅವಶ್ಯಕತೆ ಇಲ್ಲ ಅಂತ ಅರ್ಥ. ಕುಟುಂಬದ ಸದಸ್ಯರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯಗಳನ್ನು ಇಟ್ಟುಕೊಳ್ಬೇಡಿ. ಅದು ಭಿನ್ನಾಭಿಪ್ರಾಯಗಳು ಬರದೇ ಇರುವ ಹಾಗೆ ಈ ದಿವಸವನ್ನು ನೋಡ್ಕೊಳ್ಳಿ. ಮನೆಯ ವಾತಾವರಣ ಏನೇ ಇದ್ದರೂ ಕೂಡ ತುಂಬ ಗೌಪ್ಯವಾಗಿದ್ದರೆ ಬಹಳ ಒಳ್ಳೆಯದು ಅಂತ ಅರ್ಥ. ಹಣದ ಚಿಂತೆ ಸ್ವಲ್ಪ ಮಟ್ಟಿಗೆ ಕಾಡಬಹುದು, ಆದರೆ ಅದೇನಂತಹ ದೊಡ್ಡ ವಿಷಯ ಅಂತ ಹೇಳಿ ಆಗದೇ ಇರುವಂತಹದ್ದು. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಶುಭವಾಗಲಿ.